ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಕ್ರೂಸಿಕಾ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೈತನ್ಯ ಸೇಕೆ. SLC ಆನ್ಯುವಲ್ ಎಕ್ಸಾಮ್ 2026 ಎರಡೆಲ್ಲ ಬರೀತಾ ಇದ್ದಾರ. ಇನ್ನೇನು ಮಾರ್ಚ್ 23ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ, ಸೈನ್ಸ್ ವಿಷಯದ ಎಕ್ಸಾಮ್ ಇದೆ. ಆದ್ರಿಂದ ಇವತ್ತಿನ ಈ ಒಂದರಲ್ಲಿ ಕಳೆದ ವರ್ಷ ಅಂದ್ರೆ ಹೋದ ವರ್ಷ ವಿಜ್ಞಾನ ವಿಷಯದಲ್ಲಿ 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಕೊಡ್ತಾ ಇದ್ದೀನಿ. ಹೋದ ವರ್ಷ ಒಬ್ಬ ವಿದ್ಯಾರ್ಥಿ 80ಕ್ಕೆ 80 ಅಂಕ ತಗೊಂಡಿದ್ದಾರೆ. ಒಂದು ವಿದ್ಯಾರ್ಥಿ ಯಾವ ರೀತಿ ಬರೆದಿದ್ದಾರೆ ಅದೇ ರೀತಿ ನೀವು ಬರೆದ್ರೆ ಆರಾಮಾಗಿ ಎಕ್ಸಾಮ್ ನಲ್ಲಿ 80ಕ್ಕೆ 80 ಅಂಕ ಮಾಡಬಹುದು. ತಪ್ಪದೆ ಕೊನೆಯವರೆಗೆ ನೋಡಿ. ಅವ್ರು ಮಿಸ್ಟೇಕ್ ಕೂಡ ಮಾಡಿದ್ದಾರೆ. ಮಿಸ್ಟೇಕ್ ಮಾಡಿದ್ರವ್ರಿಗೆ ಯಾವ ರೀತಿ 80ಕ್ಕೆ 80 ಅಂಕ ಕೊಟ್ಟಿದ್ದಾರೆ, ಮತ್ತೆ ನೀವು ಯಾವ ರೀತಿ ಬರೆದ್ರೆ ಸ್ಕೋರ್ ಆಗ್ತದೆ, ಮತ್ತೆ 80ಕ್ಕೆ 80 ಅಂಕ ಯಾವ ರೀತಿ ಮಾಡಬಹುದು ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಕೊನೆಯವರೆಗೆ ನೋಡಿ. ಮತ್ತೆ ಸಂಪೂರ್ಣ ಟಾಪರ್ ಆನ್ಸರ್ ನಿಮಗೆ ತೋರಿಸ್ತೀನಿ. ಪ್ರತಿಯೊಂದು ಕ್ವಶನ್ ಉತ್ತರ ಸಹಿತ ತೋರಿಸ್ತೀನಿ. ಕೊನೆಯವರೆಗೆ ನೋಡಿ. ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಎಕ್ಸಾಮ್ ಹೋಗಿದ ಮುಂಚೆ ನೋಡ್ಕೊಂಡು ಹೋಗಿ. ನಿಮಗೆ ಪಾಸ್ ಆಗೋಕೆ ಸ್ಕೋರ್ ಮಾಡೋಕೆ ತುಂಬಾನೇ ಹೆಲ್ಪ್ಫುಲ್ ಈ ಒಂದು ವಿಡಿಯೋ. ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಏನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ನಿಮ್ಮೊಂದು SLC ಆನ್ಯುವಲ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ಸಿಗ್ತವೆ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಎಲ್ಲ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಅವ್ರಿಗೆ ಗೊತ್ತಿರೋದಿಲ್ಲ 80 ಔಟ್ ಆಫ್ 80 ಯಾವ ರೀತಿ ಮಾಡೋದು ಗೊತ್ತಿರೋದಿಲ್ಲ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಹೇಳಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ, ಇದು 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ. ವಿಜ್ಞಾನ ವಿಷಯದಲ್ಲಿ 80ಕ್ಕೆ 80 ಅಂಕ ಕಳೆದ ವರ್ಷ ಪಡೆದಂಥ ಉತ್ತರ ಪತ್ರಿಕೆ. ನೀವು ಕೂಡ ಈ ರೀತಿ ಬರೆದರೆ ಆರಾಮಾಗಿ ವಿಜ್ಞಾನ ವಿಷಯದಲ್ಲಿ 80ಕ್ಕೆ 80 ಅಂಕ ಮಾಡ್ಬೋದು, ಮತ್ತು ಸ್ಕೋರ್ ಮಾಡ್ಬೋದು. ಕೊನೆಯವರೆಗೆ ನೋಡಿ. ಅವರು ಬರೆದಿರುವ ಪ್ರತಿ ಪೇಜನ್ನು ತೋರಿಸ್ತೀನಿ, ಪ್ರತಿ ಪೇಜ್ ತೋರಿಸ್ತೀನಿ. ಜೊತೆಗೆ ಅವರ ಚಿತ್ರಗಳಾಗಿರ್ಬೋದು, ಡಯಾಗ್ರಾಮ್ಸು ಎಲ್ಲನೂ ಹೇಳ್ತೀನಿ. ಕೊನೆಯವರೆಗೆ ನೋಡಿ. ಖಂಡಿತ ನೋಡಲೇಬೇಕು. ಈ ರೀತಿ ಬರೀರಿ, ನಿಮಗೂ ಔಟ್ ಆಫ್ ಔಟ್ ಕೊಡ್ತಾರೆ. ಓಕೆ, ನೋಡ್ತಾ ಹೋಗೋಣ. ಮಾಧ್ಯಮ ಕನ್ನಡ, ವಿಷಯ ವಿಜ್ಞಾನ, ವಿಷಯ ಸಂಖ್ಯೆ 83ಕ್ಕೆ ಇವೆಲ್ಲ ಬರೀಬೇಕು. ನಂತರ ನೋಡಿ, ಪ್ರಥಮ ಉತ್ತರ ಪತ್ರಿಕೆಯಲ್ಲಿ ಬಳಸಿದ ಪುಟಗಳ ಸಂಖ್ಯೆ ಎಷ್ಟು ಬಳಸಿದ್ದಾರೆ? ಇದರಲ್ಲಿ ಉತ್ತರ ಪತ್ರಿಕೆಯಲ್ಲಿ 24 ಬಳಸಿದ್ದಾರೆ. ಆಮೇಲೆ ಇದನ್ನು ದಾಟಿ ಅವರು ಹೆಚ್ಚುವರಿ ತೊಗೊಂಡಿದ್ದಾರೆ. ಹೆಚ್ಚುವರಿ ಅಂದರೆ ಏನು? ಅಡಿಷನಲ್ ತೊಗೊಂಡಿದ್ದಾರೆ. ಅರ್ಥ ಆಯ್ತಾ? ಈ ಒಂದು ಬುಕ್ಲೆಟ್ ಬಿಟ್ಟು ಮತ್ತೆ ಅಡಿಷನಲ್ ತೊಗೊಂಡಿದ್ದಾರೆ. ಟೋಟಲ್ 29 ಪೇಜ್ ಬರೆದಿದ್ದಾರೆ. 29 ಪೇಜ್ ಬರೆದಿದ್ದಾರೆ. ಲೆಕ್ಕ ಹಾಕಿ, ಮುಂದೆ ಹೇಳ್ತೀನಿ ಏನೆಲ್ಲ ಕವರ್ ಮಾಡಿದ್ದಾರೆ, ಯಾವ ಪೇಜಿಲ್ಲ ಅಂತ. ಟೋಟಲ್ 29 ಪೇಜ್ ಬರೆದಿದ್ದಾರೆ. 29 ವಿಚಾರ ಮಾಡಿ. ನಂತರ ಕೊಠಡಿ ಮೇಲ್ವಿಚಾರಕರ ಸಹಿ, ಇದು ನಿಮಗೆ ಗೊತ್ತೀನಿ. ನೆಕ್ಸ್ಟು ಮೌಲ್ಯಮಾಪಕರ ಉಪಯೋಗಕ್ಕಾಗಿ ಮಾತ್ರ ಇದು ಲೆಟರ್ಸು ಸೈನ್ ಮಾಡ್ತಾರೆ. ಅಲ್ಲಿ ಸೈನ್ ಮಾಡಿದ ಮೇಲೆ ಇದು ಮೌಲ್ಯಮಾಪನ ಉಪಯೋಗಕ್ಕಾಗಿ. ಅರ್ಥ ಆಯ್ತಾ? ಈ ರೀತಿ ಮಾರ್ಕ್ಸ್ ಹಾಕ್ತಾರೆ. ಒಂದೇ ಕ್ವಶನನ್ನು 2 ಬಾರಿ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ನಂಬರ್ ವೈಸ್ ಮಾರ್ಕ್ಸ್ ಹಾಕ್ತಾರೆ. ಅದರಿಂದ ನೀವು ಒಂದೇ ಕ್ವಶನ್ನ 1 ಬಾರಿ ಬರೀಬೋದು. ನೋಡಿ, ಟೋಟಲ್ 16, 21, 21, 22, ಟೋಟಲ್ 80 ಮಾರ್ಕ್ಸು. 80 ಓನ್ಲಿ, 80ಕ್ಕೆ 80 ಅಂಕ. ನೆಕ್ಸ್ಟ್ ಹೋಗೋಣ. ಇದು ಸೂಚನೆಗಳು ಓದ್ಕೋಬೋದು ನೀವು. ಸೊ ನೆಕ್ಸ್ಟು ಡೈರೆಕ್ಟಾಗಿ ನಾವು ಆನ್ಸರ್ ಬುಕ್ಲೆಟ್ ಕೊಡಿ ಹೋಗೋಣ. ಸೊ ಟ್ರಿಕ್ ಬಳಸಿದ್ದಾರೆ ಅವರು. ಕೊನೆಯವರೆಗೆ ನೋಡಿ ಯಾವ ರೀತಿ ಟ್ರಿಕ್ ಬಳಸಿಬಿಟ್ಟು ಅವರು ಔಟ್ ಔಟ್ ಮಾಡಿದಾರಂತ. ಕೊನೆಯದು ಭಾಗ ನೀಟಾಗಿ ಬರೆದಾರೆ ನೋಡಿ. ಸ್ವಲ್ಪ ನೀಟ್ ಅಬ್ಸರ್ವ್ ಮಾಡಿ ನೀವು. ಇವೇನು ಬಹುವಿಕ ಪ್ರಶ್ನೆಗಳು, ಮಲ್ಟಿಪಲ್ಲು. 1ನೇ ನಂಬರ್ ಹಾಕಿದರೆ ಮೊದಲು ರೋಮನ್ ಅಂಕಿ ಹಾಕಬೇಕು. ರೋಮನ್ ಅಂಕಿ ಹಾಕಿದ ಮೇಲೆ ಕ್ವಶನ್ ನಂಬರು ಹಾಕಬೇಕು. ಕ್ವಶನ್ ನಂಬರ್ 1 ಹಾಕಬೇಕು. ಆಮೇಲೆ ಆಪ್ಷನ್ ಹಾಕಬೇಕು. ಬಿ, ವಾಹನಗಳ ಹಿನ್ನೋಟ ದರ್ಪಣಗಳು. ಆಮೇಲೆ 2ನೇದು ಬೆಳಕಿನ ವಕ್ರೀಭವನ. ಸಿ, 90 ಡಿಗ್ರಿ. ಅವರು ಯಾವುದೇ ಕ್ವಶನ್ಗೂ ಆಗಲಿ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಸಿಯಿಂದ ನೀವು ಕೂಡ ಅಂಡರ್ಲೈನ್ ಮಾಡಿ. ಯಾಕಂದರೆ ನೀವು ಮಾಡೋ ಅಂಡರ್ಲೈನು ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂದರೆ ಪೇಪರ್ ಚೆಕ್ ಮಾಡೋರಿಗೆ, ಇವ್ಯಾಲ್ಯೂಟರ್ಸ್ಗೆ, ಮೌಲ್ಯಮಾಪಕರಿಗೆ ಏನಾಗ್ತದೆ, ಅವ್ರಿಗೆ ನೀಟ್ ಅನಿಸುತ್ತೆ. ಮತ್ತು ಅವ್ರಿಗೆ ಒಂದು ಪೇಪರ್ ತುಂಬ ನೀಟ್ ಅನಿಸೋದ್ರಿಂದ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಕೆಲವು ಏನು ಮಾಡ್ತಾರೆ, ಕೆಲವಷ್ಟು ಇವ್ಯಾಲ್ಯೂಟರ್ಸು, ಪೇಪರ್ ಚೆಕ್ ಮಾಡೋರು ತುಂಬ ಓದೋದಿಲ್ಲ. ಅವರು ನೀವು ಅಂಡರ್ಲೈನ್ ಮಾಡಿದರೆ ಏನು ಅಂಡರ್ಲೈನ್ ಮಾಡಿದರೆ ಅಷ್ಟೇ ಓದ್ತಾರೆ. ಮುಂದೆ ಹೇಳ್ತೀನಿ, ವೇಟ್ ಮಾಡಿ, ನೋಡಿ, ಅಬ್ಸರ್ವ್ ಮಾಡಿ. ಸೊ ಹ್ಯಾಂಡ್ ರೈಟಿಂಗು ನೀಟ್ ಆಗಿವೆ, ಅಷ್ಟೊಂದು ಕೆಟ್ಟದಾಗೇನಿಲ್ಲ, ನೀಟ್ ಆಗಿವೆ. ನಿಮ್ಮದು ಕೂಡ ನೀಟ್ ಆಗಿರ್ತವೆ, ಆದರೆ ತುಂಬ ನೀಟ್ ಅಂತ ಹೇಳಲ್ಲ ನಾವು. ಈಗ ಅಲ್ಲಿ ಪ್ರಾಕ್ಟೀಸ್ ಆಗಿರುತ್ತೆ ನಿಮಗೆ. ಈಗ ಏನು ಮಾಡಿ, ನೀವು ನೀಟ್ ಮಾಡೋಕ್ಕಂತೂ ಆಗೋದಿಲ್ಲ. ಈಗ ಆಲ್ಮೋಸ್ಟ್ ಏನು ಮಾಡಿ, ಒಂದು ಹಂತದಲ್ಲಿ ಬರೀರಿ. ಒಟ್ಟಿನಲ್ಲಿ ಓದೋರಿಗೆ ಅರ್ಥ ಆಗಬೇಕು, ಆ ರೀತಿ ಬರೀರಿ ಸಾಕು. ಓದೋರಿಗೆ ಅರ್ಥ ಆಗಬೇಕು. ನೋಡಿ, 4ನೇದು ಓದೋಕ್ಕೆ ಬಂದುಬಿಟ್ಟು ಪೆನ್ನಲ್ಲೇ ಬರೆದವರು. ಓಕೆ, ನೋಡಿ, ಅಂಡರ್ಲೈನ್ ಮಾಡಿ ನೋಡಿ. ಛೇದಿಸಿದ ಬಿಂದುವಿನಲ್ಲಿ ದಿಕ್ಸೂಚಿಯು 2 ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ. ನೋಡಿ ನೋಡಿ, ಪ್ರತಿಯೊಂದು ಕ್ವಶನ್ ಅಂಡರ್ಲೈನ್ ಮಾಡಿದ್ದಾರೆ. ನೀವು ಕೂಡ ಎಕ್ಸಾಮ್ ಕೊನೆಗೆ ಒಂದು 10 ನಿಮಿಷ ಇಟ್ಕೊಳ್ಳಿ, ಅಂಡರ್ಲೈನ್ ಮಾಡಿ. ಅರ್ಥ ಆಯ್ತಾ? ಸ್ಟಾರ್ಟಿಂಗಲ್ಲಿ ಮಾಡ್ಕೋಬೇಡಿ. ಎಕ್ಸಾಮ್ ಕೊನೆಗೆ 10 ನಿಮಿಷ ಟೈಮ್ ಇಟ್ಕೊಳ್ಳಿ. ಏನೆಲ್ಲ ಮೇನ್ ಪಾಯಿಂಟ್ಸ್ ಇವೆ ಅದಕ್ಕೆ ಅಂಡರ್ಲೈನ್ ಮಾಡಿ. ಇದನ್ನು ಬಿಡಕೋಬೇಡಿ, ಟೈಮ್ ಮಾಡ್ಕೊಂಬಿಟ್ಟಾದ್ರೆ ಮಾಡಿ. ಯಾಕಂದರೆ ಇದರಿಂದ ನಿಮಗೆ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಚೆಕ್ ಮಾಡೋರು ಎಲ್ಲ ಓದೋದಿಲ್ಲ, ನೀವೇನು ಸಾಲು ಹೊಡಿರ್ತೀರ ಅಂಡರ್ಲೈನು ಅದನ್ನ ಮಾತ್ರ ಚೆಕ್ ಮಾಡ್ತಾರೆ. ಓಕೆ, ಇದೊಂದು ಟ್ರಿಕ್ ಬಳಸಿ ನೀವು.
ನಿಮಗೆ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತಾಯಿದೆ. ನೋಡಿ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಪೇಜ್ನ ಅಬ್ಸರ್ವ್ ಮಾಡಿ. ಸೊ ನೋಡಿ ಪಾಯಿಂಟ್ಸ್ ವೈಸ್ ಬರೆದಿದ್ದಾರೆ. ಪ್ರಯೋಗ ಪಾಯಿಂಟ್ಸ್ ವೈಸ್ ಬರೆದಿದ್ದಾರೆ. ಹ್ಯಾಂಡ್ ಸ್ಟಾರ್ ಹಾಕಿಬಿಟ್ಟು ನೀವು ಸ್ಟಾರ್ ಹಾಕಿದ್ರು ಪರವಾಗಿಲ್ಲ. ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಪ್ರತಿ ಪಾಯಿಂಟ್ಗೂ ಎಲ್ಲೆಲ್ಲಿ ಮುಖ್ಯ ಪಾಯಿಂಟ್ವೆ ಅಂಡರ್ಲೈನ್ ಮಾಡಿದ್ದಾರೆ. ಲಾಸ್ಟಿಗೆ ತೀರ್ಮಾನ ಬರೆದಿದ್ದಾರೆ. ಸೂರ್ಯನ ಬೆಳಕು 7 ಬಣ್ಣಗಳು ಇದಾಗಿದೆ. ನಂತರ ನೋಡಿ ಚಿತ್ರವನ್ನು ಗಮನಿಸಿ. ಸೂಪರ್ ಅದೇ ಪೀಳ್ ಬೆಳಕು. ಹ್ಯಾಂಡ್ ರೈಟಿಂಗು ಅಷ್ಟು ನೀಟ್ ಅಂತ ಹೇಳಲ್ಲ ನಾನು, ಅರ್ಥ ಆಗಲಿ ಸಾಕು. ನಿಮ್ದು ಯಾವ ರೀತಿ ಆದರೂ ಪರವಾಗಿಲ್ಲ, ಆದರೆ ಓದೋರಿಗೆ ಅರ್ಥ ಆದರೆ ಸಾಕು. ಟ್ರೈ ಮಾಡಿ, ಸ್ವಲ್ಪ ನೀಟ್ ಮಾಡೋಕ್ಕೆ ಟ್ರೈ ಮಾಡಿ. ನಂತರ 8ನೇದು ಸಮೀಪ ದೃಷ್ಟಿ ದೂರದೃಷ್ಟಿ ವ್ಯತ್ಯಾಸ ಬರೆದಿದ್ದಾರೆ ನೋಡಿ. ಇಲ್ಲಿ ಕೂಡ ಅವರು ಹ್ಯಾಂಡ್ ಸ್ಟಾರ್ ಹಾಕಿದ್ದಾರೆ. ನೀವು ಸ್ಟಾರ್ ಹಾಕಿದ್ರು ಪರವಾಗಿಲ್ಲ, ಸ್ಟಾರ್ ಹಾಕಿಬಿಟ್ಟು ಬರೀರಿ. ನೋಡಿ ಇಲ್ಲಿ ಕೂಡ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಎಷ್ಟು ವ್ಯತ್ಯಾಸ ಬರೆದಿದ್ದಾರೆ ಅವರು 2 ಮಾರ್ಕ್ಸಿಗೆ? 1 2 3 4 ಬರೆದಿದ್ದಾರೆ. ಸೊ ನಿಮಗೆ ಗೊತ್ತಿದ್ರೆ 4 ಬರೀಬೋದು. ನಂತರ ಚಿತ್ರ ನೋಡಿ ಯಾವುದಿದು. ಸೊ ನೀಟಾಗಿ ಬರೆದಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಅಷ್ಟೊಂದು ಚಿತ್ರ ನೀಟ್ ಅಂತ ಹೇಳಲ್ಲ ನಾನು, ಒಟ್ಟಿನಲ್ಲಿ ಅರ್ಥ ಆದರೆ ಸಾಕು, ಕರೆಕ್ಟಾಗಿ ಬಿಡಿಸಿ ಸಾಕು. ಎಲ್ಲ ಬರೆದಿದ್ದಾರೆ. ಪಿ ದೃಕ್ ಕೇಂದ್ರ ಅದು ಮೀನಿಂಗ್ ಬರೆದಿದ್ದಾರೆ, ಅರ್ಥ ಆಯ್ತಾ? ಆಮೇಲೆ ವಸ್ತುನ ಸ್ಥಾನ 2F1ನಲ್ಲಿ, ಪ್ರತಿಬಿಂಬದ ಸ್ಥಾನ 2F2ನಲ್ಲಿ, ಸತ್ಯ ಅಥವಾ ಮಿಥ್ಯ, ಸತ್ಯ ತಲೆ ಕೆಳಗಾದ, ನೇರ ತಲೆ ಕೆಳಗಾದ, ಪ್ರತಿಬಿಂಬ ಗಾತ್ರ. ಈ ರೀತಿ ಬಾಕ್ಸ್ ಹಾಕಿಬಿಟ್ಟು ಬರೀರಿ. ಓದೋರಿಗೆ ಚೆಕ್ ಮಾಡೋರಿಗೆ ನೀಟ್ ಅನಿಸುತ್ತೆ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಸೊ ನಿಯಮ ಬರೆದಿದ್ದಾರೆ. ಒಮ್ಮೆ ನಿಯಮ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. VI ಬರ್ತದೆ. ನೆಕ್ಸ್ಟು ಬಿ ವಾಹಕದ ರೋಧವು ಹಲವು ಮಿಶ್ರ ಅಂಶಗಳು. ಉದ್ದ, ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ಅಥವಾ ವಾಹಕದ ತಾಪ. ಟೋಟಲ್ 3 ಮಾರ್ಕ್ಸಿಗೆ ಇಷ್ಟು ಕ್ವಶನ್ ನೋಡಿ. ಸೊ 2 ಕ್ವಶನ್ಗೆ 3 ಮಾರ್ಕ್ಸು. ನೆಕ್ಸ್ಟು 11ನೇದು ಭೂ ಸಂಪರ್ಕ ತಂತಿಯನ್ನು ಲೋಹದ ಮೇಲ್ಮೈ ಹೊಂದಿರುವ. ಇದಕ್ಕೂ ಅಂಡರ್ಲೈನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಸೊ ಮೇನ್ ಅದೇ ಇರೋದು ಅಂಡರ್ಲೈನ್ ಮಾಡೋದು. ಟ್ರೈ ಮಾಡಿ, ಎಕ್ಸಾಮ್ ಕೊನೆಯಲ್ಲಿ ಸಮಯ ಇದ್ದರೆ ಅಂಡರ್ಲೈನ್ ಮಾಡಿ. ಸೊ ನೀಟ್ ಅನಿಸುತ್ತೆ ಅದು. ಅಬ್ಸರ್ವ್ ಮಾಡಿ. ಪ್ರತಿ ಕ್ವಶನ್ ಮಿಸ್ಟೇಕ್ ಆಗಿಲ್ಲ, ಎಲ್ಲೂ ಕೂಡ ಅವರು ಘಾಟ್ ಹಾಕಿಲ್ಲ, ಗೆರೆ ಹೇಳಿದಲ್ಲ, ಅರ್ಥ ಆಯ್ತಾ? ಟ್ರೈ ಮಾಡಿ ಬರೋಕ್ಕೆ. ಸೊ ನೋಡಿ ಅಬ್ಸರ್ವ್ ಮಾಡಿ ಎಲ್ಲವನ್ನ. ನೆಕ್ಸ್ಟು 13ನೇದು ಇಲ್ಲಿ ಯಾಕೆ ಅನ್ಕೋತೀನಿ. ಸಂಗಮ ದೂರ, ವಸ್ತುವಿನ ಗಾತ್ರ, ವಸ್ತು ದೂರ, ಪ್ರತಿಬಿಂಬ ದೂರ, ವಕ್ರದ ತ್ರಿಜ್ಯ, ಪ್ರತಿಬಿಂಬ ಗಾತ್ರ. ಸೊ ರಫ್ ಮಾಡ್ಕೋಬೋದು, ನೀವು ಸೈಡಲ್ಲಿ ಮಾಡ್ಕೋಬೋದು, ಪರವಾಗಿಲ್ಲ. ಏನು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕೆ ಪ್ರತಿಬಿಂಬದ ಗಾತ್ರ ಸಮನಾಗಿದೆ. ಟೋಟಲ್ 4 ಮಾರ್ಕ್ಸ್ ನೋಡಿ. ನೆಕ್ಸ್ಟು ಭಾಗ ಬಿ ಬಂತು ರಸಾಯನ ವಿಜ್ಞಾನ. ಇಲ್ಲಿ ಕೂಡ ಅವರು ಸೇಮ್ ಬರೆದಿದ್ದಾರೆ. ಆಪ್ಷನ್ಗಳು ನೀಟಾಗಿ ಮೇನ್ ನಂಬರ್ ಹಾಕಿದೆ, ರೋಮನ್ ಅಂಕ ಹಾಕಿದ್ದಾರೆ. ಆಮೇಲೆ ಕ್ವಶನ್ ನಂಬರು, ಆಮೇಲೆ ಆಪ್ಷನ್ನು. ಗಡಸು ನೀರಿನಲ್ಲಿ ಕರಗದ ಒತ್ತಡವನ್ನು ಉಂಟು ಮಾಡುತ್ತದೆ. ನಂತರ ಡಿ ತಾಮ್ರದ ಆಕ್ಸೈಡ್ ಅಪಘರ್ಷಣೆಗೊಂಡು ತಾಮ್ರ ಉಂಟಾಗಿದೆ. ಈ ರೀತಿ ನಾವು ಮೊದಲು ನಂಬರ್ ಹಾಕಿ, ಕ್ವಶನ್ ನಂಬರ್ ಹಾಕಿ, ಆಮೇಲೆ ಆಪ್ಷನ್ ಹಾಕಿ ಅದನ್ನು ಬರೀಬೇಕು, ಪೂರ್ತಿಯಾಗಿ ಬರಬೇಕು. ನಂತರ 16 ಕಬ್ಬಿನ ಸಂಚರಣ ತಡೆಗಟ್ಟುವ ಕ್ರಮಗಳು 4 ಬರೆದಿದ್ದಾರೆ. ಎಣ್ಣೆ ಹಚ್ಚುವುದು, ಗೀಸ್ ಹಚ್ಚುವುದು, ಕ್ರೋಮಿಯಂ ಲೇಪನ, ಮಿಶ್ರಲೋಹವನ್ನಾಗಿಸುವುದು. ಆಮೇಲೆ ಇಲ್ಲಿ ಮಿಸ್ಟೇಕ್ ಆಗಿದೆ ಅವ್ರದ್ದು, ಮಿಸ್ಟೇಕ್ ಆಗಿಲ್ಲ, ಚೆಕ್ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅಷ್ಟೇ, ನೋಡ್ಕೊಳ್ಳಿ. ಸೊ ಅಬ್ಸರ್ವ್ ಮಾಡಿ, ಪ್ರತಿ ಕ್ವಶನ್ ಅಬ್ಸರ್ವ್ ಮಾಡಿ, ನೀವು ನಿಮಗೆ ಒಂದು ಐಡಿಯಾ ಬರ್ತದೆ. ಸೊ ವಿಧಾನಗಳು ಎಲ್ಲ ಬರೆದಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ. ಸೊ 1.5 ಅಂಕ ಅರ್ಧ ಕೊಟ್ಟಿದ್ದಾರೆ. ಟೋಟಲ್ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 20ನೇ ಚಿತ್ರ ನೋಡಿ. ಚಿತ್ರ ತುಂಬ ಜನ ಕನ್ಫ್ಯೂಸ್ ಆಗ್ತಿದೆ, ಚಿತ್ರ ಯಾವ್ದು ಬರಬೇಕಂತ ನೋಡಿ. ಈ ರೀತಿ ಬರೆದಿದ್ದಾರೆ. ಅಷ್ಟೊಂದು ಪೂರ್ತಿ ಬುಕ್ಕಲ್ಲಿ ಬರಬೇಕಂತ ಏನಿಲ್ಲ. ನಿಮ್ಮ ಸ್ಕೂಲಲ್ಲಿ ಯಾವ ರೀತಿ ಹೇಳಿದ್ದಾರೆ ಆ ರೀತಿ ಬಿಡಿಸಿ ನೋಡಿ. ಪೂರ್ತಿ ಚಿತ್ರದಲ್ಲಿ ಯಾವ ರೀತಿ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ನೋಡಿ ಇಷ್ಟೇ ಬರೆದಿದ್ದಾರೆ ಅವರು. ಕಲ್ಮಶಗಳು, ಕ್ಯಾಥೋಡ್, ಇಷ್ಟೇ ಸಿಂಪಲ್. ನೆಕ್ಸ್ಟು ಸಮೀಕರಣ ಏನು ಅನ್ಕೊತೀನಿ. ಇದು ಅಬ್ಸರ್ವ್ ಮಾಡಿ, ಪ್ರತಿ ಪೇಜನ್ನು ಓದ್ಕೊಳ್ಳಿ. ಇವನ್ನ ಅವರು ಬರೆದಿರುವ ಶೈಲಿನ ಅಬ್ಸರ್ವ್ ಮಾಡಿ.
ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ವ್ಯತ್ಯಾಸ ನೋಡಿದನು. ರಚನಾ ಸಮಂಗಿಗಳು ಸೊ ಮೀಥೇನ್ ಕೂಡ ಬರೆದಿದ್ದಾರೆ ನೋಡಿ. ಇದನ್ನು ಪಾಸ್ ಮೇಲೆ ನೋಡ್ಕೋಬೋದು ನಾವು. ನೋಡಿ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ನಿಮ್ಮ ಪೇಪರಲ್ಲಿ ನೀವು ರಿಪೀಟ್ ಬರೆದ್ರೆ ಅದನ್ನ ರೌಂಡ್ ಹಾಕಿಬಿಟ್ಟು ರಿಪೀಟ್ ಅಂತ ಬರೀತಾರೆ. ರಿಪೀಟೆಡ್ಡು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಸೊ ರಿಪೀಟ್ ಬರೆದ್ರೆ ಕನ್ಸಿಡರ್ ಮಾಡೋದಿಲ್ಲ. ಇನ್ನು ಭಾಗ ಸಿ ಬಂತು, ಜೀವ ವಿಜ್ಞಾನ. ಇಲ್ಲಿ ಕೂಡ ಅವರು ನಂಬರ್ ಹಾಕಿಬಿಟ್ಟು ಆಪ್ಷನ್ ಬರೆದ್ಬಿಟ್ಟು ಪೂರ್ತಿ ಬರೆದಿದ್ದಾರೆ DNA. ನೋಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಮಿಸ್ಟೇಕ್ ಆಗಿದೆ. ಸೊ ಆದರೂ ಮಾರ್ಕ್ಸ್ ಹೆಂಗೆ ಕೊಟ್ಟರು ನೋಡೋಣ ಒಂದು ನಿಮಿಷ. ಸೂರ್ಯನಿಂದ ಬರುವ ನೀರಾಳತೈತ ಕಿರಣಗಳಿಂದ. ಸೊ ಇಲ್ಲಿ ಘಾಟ್ ಹಾಕಿದೆ ಅವರು. ಅರ್ಥ ಆಯ್ತಾ? ಆದರೂ ಮಾರ್ಕ್ಸ್ ಇಲ್ಲಿ ಬಂತು ಹೇಳ್ತೀನಿ, ಕೊನೆಯವರೆಗೆ ನೋಡಿ. 29 ಇದು ಈಗ ಒಂದು ಕ್ವಶನ್ ಬರೆದಿಟ್ಕೊಳ್ಳಿ. 29 ಕ್ವಶನ್ ಬರೆದಿಟ್ಕೊಳ್ಳಿ. 29 ನೆನಪಿರಲಿ, ಆಮೇಲೆ ಹೇಳ್ತೀನಿ ಕೊನೆಗೆ. ಸೊ 4 ಬರೆದಿದ್ದಾರೆ, 1 ಮಾರ್ಕ್ಸ್ 4 ಪಾಯಿಂಟು. ಅಬ್ಸರ್ವ್ ಮಾಡಿ. ಅವರು ಬುಕ್ಲೆಟ್ ದಾಟಿ ಹೋಗಿದೆ, ಅಡಿಷನಲ್ ತೊಗೊಂಡಿದ್ದಾರೆ. ಇದೇನು ಆಹಾರ ಸರಪಳಿ. ಇದು ಹುಲ್ಲು, ಮಿಡತೆ, ಕಪ್ಪೆ, ಹಾವು. ಹಾನಿಕಾರಕ ರಾಸಾಯನಿಕಗಳು ಹಾವಿನಲ್ಲಿ ಹೆಚ್ಚಾಗಿರುತ್ತದೆ. ನಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ನೋಡಿ ಇದು ಯಾವ ಚಿತ್ರ ನೋಡಿ, ಇದು ಗೊತ್ತಿದೆ. ಅಂಡಾಶಯ ಶಿಲಾಕಾರದ ಮೇಲೆ ಪರಾಗದ ಮೊಳೆಯುವಿಕೆ ಅನ್ಕೋತೀನಿ ಇದು. ನೋಡಿ ಅಬ್ಸರ್ವ್ ಮಾಡಿ. ಸೊ ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಯಾವ ರೀತಿ ಬರ್ತೀರ ಅದ್ರ ಮೇಲೆ ಡಿಪೆಂಡು ನಿಮ್ಮ ಆನ್ಸರು. 35. ನಂತರ ನೋಡಿ ಮಾನವನ ಮೆದುಳು. ತುಂಬ ಜನ ಕೇಳ್ತಾ ಇದ್ದೀರಾ ಚಿತ್ರಗಳು ತುಂಬ ನೀಟಾಗಿ ಅಂತ. ನೋಡಿ ತುಂಬ ನೀಟಾಗಿಲ್ಲ ಇದು. ಏನು ಎಕ್ಸಾಕ್ಟ್ ಬುಕ್ಕಲ್ಲಿ ಇರೋದು ತೆಗಿಬೇಕಂತೇನಿಲ್ಲ. ಅರ್ಥ ಆಯ್ತಾ? ಈ ರೀತಿ ಸಿಂಪಲ್ ಆಗಿರೋದು ಪರವಾಗಿಲ್ಲ. ಒಟ್ಟಿನಲ್ಲಿ ಅದು ಮೆದುಳು ರೀತಿ ಕಾಣ್ರೆ ಸಾಕು. ನೋಡಿ ಇಲ್ಲಿ ಅಷ್ಟು ನೀಟ್ ಅಂತ ಹೇಳಲ್ಲ, ಮೀಡಿಯಮ್ ಆಗಿದೆ. ನೀವು ಕೂಡ ಮೆದುಳು ಅಂತ ಬಂದಾಗ ಈ ರೀತಿ ಚಿತ್ರ ತೆಗೀರಿ. ಹೈಪೋಥಾಲಮಸ್ ಮೆಡುಲ ಇಷ್ಟು ಬರೆದ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ, ಕೊಡ್ತಾರೆ. ಸೊ ಮೆದುಳು ಹೃದಯ. ಒಂದು ಕೇಳಿ ಕೇಳ್ತಾರೆ ಎಕ್ಸಾಮಲ್ಲಿ, 2 ಕ್ವಶನಲ್ಲಿ ಒಂದು ಕೇಳಿ ಕೇಳ್ತಾರೆ, ಮೆದುಳು ಇಲ್ಲ ಹೃದಯ. ನೆಕ್ಸ್ಟು ಸೊ 37ನೇ ಕ್ವಶನ್ ಬರೆದಿದ್ದಾರೆ ನೋಡಿ. ಚಕ್ಕರ್ ಬೋರ್ಡ್ ಅನ್ಕೋತೀನಿ. ಅಲ್ಲ, ಚಕ್ಕರ್ ಬೋರ್ಡ್ ಅಲ್ಲ, ಅದೇ ಇರಬೇಕು. ಅದೇ ಇದೆ, ಚಕ್ಕರ್ ಬೋರ್ಡ್ ಇರಬೇಕು. ಸೊ ಅದು ತುಂಬಿತು. ಇಲ್ಲಿಗೆ 24 ಪೇಜ್ ತುಂಬಿತು. ಅವಾಗ ಅವರು ಮತ್ತೊಂದು ಅಡಿಷನಲ್ ತೊಗೊಂಡಿದ್ದಾರೆ. ನಿಮ್ಮದು ಕೂಡ ತುಂಬಿತಂದರೆ ನಿಮ್ಮ ಕೊಠಡಿ ಬಂದಿರ್ತಾರಲ್ವ ಶಿಕ್ಷಕರು, ಅವ್ರು ಕೇಳಬೇಕು ನಾವು. ಆಯ್ತಾ? ಇನ್ವಿಜಿಲೇಟರ್ಗೆ ಅವ್ರು ಕೊಡ್ತಾರೆ ಅಡಿಷನಲ್ಲು. ತುಂಬಿತಂದರೆ ಇಸ್ಕೊಳ್ಳಿ, ಕೊಡ್ತಾರೆ. ನೋಡ್ಕೊಳ್ಳಿ, ಮತ್ತೊಂದು ಕೊಟ್ಟಿದ್ದಾರೆ. ಸೊ ಆಮೇಲೆ ಅದನ್ನ ಏನು ಮಾಡಬೇಕು, ನಾವು ಕಟ್ಟಬೇಕು. ದಾರ ಕಟ್ಟಬೇಕು ಅಥವಾ ಸ್ಟೆಪ್ಲರ್ ಕೊಡ್ತಾರೆ, ಅದರಿಂದ 2 ಕೊಡಿಸ್ಬೇಕು, ಕಟ್ಟಬೇಕು. ಸ್ಟೆಪ್ಲರ್ ಕೊಟ್ಟರೆ ಸ್ಟೆಪ್ಲರ್ ಹೊಡೀರಿ. ಸೊ ನೆಕ್ಸ್ಟು 37 ಬರೆದಾರೆ ನೋಡಿ. ಕಂಟಿನ್ಯೂ ಆಗಿದೆ ಕ್ವಶನ್ನು. ಚಕ್ಕರ್ ಬೋರ್ಡ್ ಇದು. ಆಮೇಲೆ ಜಿ ನಮೂನೆ ಅನುಪಾತ ಬರೆದಿದ್ದಾರೆ ನೋಡಿ. ಜಿ ನಮೂನೆ ಅನುಪಾತ. ನೆಕ್ಸ್ಟ್ 39 ಕೂಡ ಬರೆದಿದ್ದಾರೆ. ಅಬ್ಸರ್ವ್ ಮಾಡಿ. ಸೊ ಮಣ್ಣಿನಲ್ಲಿ ಬೇರುಗಳ ಮೂಲಕ ವಿಸರ್ಜನೆ ಮಾಡುತ್ತದೆ. ಸೊ ಇಷ್ಟೊಂದು ಈ ಆನ್ಸರ್ ಬುಕ್ಲೆಟು ನೋಡ್ಕೊಳ್ಳಿ. ಇಲ್ಲಿಗೆ ಪೇಜ್ ಮುಗ್ತು ಅಂದರೆ ಅವರು ಘಾಟ್ ಹಾಕ್ತಾರೆ. ಮತ್ತೆ ಯೂಸ್ ಮಾಡ್ಬೋದು ಅಂತ ಪೆನ್ನೆಲ್ಲ ಘಾಟ್ ಹಾಕ್ತಾರೆ. ಓಕೆ, ಗೆರೆ ಬೀಳ್ತಾರೆ. ಸೊ ಇನ್ನೊಮ್ಮೆ ಅಬ್ಸರ್ವ್ ಮಾಡಿ ಅವರು ಬರೆದಿರೋ ಉತ್ತರಗಳನ್ನು. ಇವರು ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇವರು. ಸೊ ಮೆದುಳು ನೋಡಿ. ಅಬ್ಸರ್ವ್ ಮಾಡಿ ಪ್ರತಿ ಪೇಜನ್ನು. ಓಕೆ, ಸೊ ಇಷ್ಟೊಂದು ಆನ್ಸರ್ ಬರಲಿಟ್ಟು ಇದರಲ್ಲಿ ಮಿಸ್ಟೇಕ್ ಆಗಿರೋ ಕಮೆಂಟ್ ಮಾಡಿ. ನೀವು ಏನು ಮಿಸ್ಟೇಕ್ ಆಗಿರೋ ಕಮೆಂಟ್ ಮಾಡಿ ನೋಡೋಣ, ಅದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟು. ಓಕೆ, ಸೊ ಇಷ್ಟೊಂದು ಆನ್ಸರ್ ಬರಲಿಟ್ಟು ಇದೇ ರೀತಿ ಬರೆದ್ರೆ ನೀವು ಕೂಡ ಔಟ್ ಮಾಡ್ಬೋದು ಮತ್ತು ಸ್ಕೋರನ್ನ ಮಾಡ್ಬೋದು.
ಫ್ರೆಂಡ್ಸ್ ಶೇರ್ ಮಾಡಿ ಈಗಲೇ ಚಾನಲ್ ಮ್ಯಾಗೆ. ಸೊ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆ ಇಂಪಾರ್ಟೆಂಟ್ ಕ್ವಶನ್ಗಳು, ಮಲ್ಟಿಪಲ್ ಕ್ವಶನ್ಗಳು ಎಲ್ಲ ಕೂಡ ಹಾಕಿದ್ದೀನಿ. ಚೆನ್ನಾಗಿ ಓದ್ಕೊಳ್ಳಿ, ಯಾವ್ಯಾವ ಕ್ವಶನ್ಗಳು ಎಕ್ಸಾಮಿಗೆ ಬರ್ತವೆ. ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.